ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ಬೆಂಗಳೂರಿಗರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ತಗುಲುತ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ ಹೊಸ ವರ್ಷಕ್ಕೂ ಮೊದಲೇನೆ ಬೆಂಗಳೂರಿನ ಜನರಿಗೆ ಬೆಲೆ ಏರಿಕೆಯ ಶಾಕ್ ತಗಲಬಹುದು ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಆಟೋ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಪ್ರತಿ 1 ಕಿಲೋಮೀಟರ್ಗೆ 5 ರೂಪಾಯಿ ಏರಿಕೆಯನ್ನು ಮಾಡಲಿಕ್ಕೆ ಚಿಂತನೆ. ಡಿಸೆಂಬರ್ 23ರಂದು ಆಟೋ ಸಂಘಟನೆಗಳು ಹಾಗೂ ಅಧಿಕಾರಿಗಳ ಮೀಟಿಂಗ್ ಇದೆ. ಸಾರಿಗೆ ಇಲಾಖೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಮಹತ್ವದ ಮೀಟಿಂಗ್. ಸಭೆಯಲ್ಲಿ ದರ ಏರಿಕೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಹಾಗಾಗಿ ಬೆಂಗಳೂರಿನ ಜನರಿಗೆ ಹೊಸ ವರ್ಷದ ಹೊಸ್ತಿಲಲ್ಲಿಯೇ ಬೆಲೆ ಏರಿಕೆಯ ಶಾಕ್ ತಗುಲುವಂತಹ ಎಲ್ಲ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಹಾಲಿಂದ ಹಿಡಿದು ಆಲ್ಕೋಹಾಲ್ವರೆಗೂ ಕೂಡ ಈಗ ಬೆಲೆ ಏರಿಕೆ ಆಗಿರುವಂಥದ್ದು. ಜನ ಬೆಲೆ ಏರಿಕೆಗೆ ತತ್ತರಿಸಿ ಹೋಗ್ತಾ ಇದ್ದಾರೆ. ಇದರ ನಡುವೆನೇ ಈಗ ಆಟೋ ಬೆಲೆ ಕೂಡ ಏರಿಕೆ ಮಾಡಲಿಕ್ಕೆ ಆಟೋ ಸಂಚಾರ ಕೂಡ ತುಟ್ಟಿಯಾಗುವಂತಹ ಸಾಧ್ಯತೆ ಇರೋದರಿಂದ ಸಹಜವಾಗಿಯೇ ಬೆಂಗಳೂರಿನ ಜನರಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇರುವಂಥದ್ದು. ಇದೇ ಡಿಸೆಂಬರ್ 23ರಂದು ಒಂದು ಮಹತ್ವದ ಸಭೆ ಇದೆ. ಈ ಸಭೆಯಲ್ಲಿ ಆಟೋ ಸಂಘಟನೆಗಳು ಜೊತೆಗೆ ಅಧಿಕಾರಿಗಳು ಭಾಗಿಯಾಗ್ತಾರೆ. ಇಲ್ಲಿ ಬೆಲೆ ಏರಿಕೆಯ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಈಗಾಗಲೇ ಆಟೋ ಸಂಘಟನೆಗಳು ಹೇಳ್ತಾ ಇರುವಂಥದ್ದು ಬೆಲೆ ಏರಿಕೆ ಮಾಡಲೇಬೇಕು, 1 ಕಿಲೋಮೀಟರ್ಗೆ 5 ರೂಪಾಯಿ ಬೆಲೆ ಏರಿಕೆ ಮಾಡಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಇದಕ್ಕೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಆಟೋ ಸಂಘಟನೆಯ ನಡುವೆ ಒಂದು ಸಭೆಯ ನಂತರ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಏನಾಗುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿರುವಂಥದ್ದು.